ಇವತ್ ಮೊದಲಿಗೆ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ನ ಹುಡುಗಿ ಸ್ವಾತಿ. ಇವತ್ತೇನ್ ವಿಶೇಷ ಅಂತ ಹೇಳಿ ಯಾರಿಗ್ ತಾನೇ ಗೊತ್ತಿರಲ್ಲ ಹೇಳಿ. ಅತ್ಯಂತ ಪವಿತ್ರವಾದ ಹಬ್ಬ ಅಂದ್ರೆ ಮಹಾಶಿವರಾತ್ರಿ. ಶಿವರಾತ್ರಿ ಹಬ್ಬ ಸ್ಪೆಷಲ್ ಆಗಿ ನಾನ್ ಮಾಡಿದ ಮೊದಲನೇ ಕೆಲಸ ಯಾವುದು ಅಂದ್ರೆ ನಮ್ ಗುಂಡಂಗ್ ಸ್ನಾನ ಮಾಡಿಸೋದು. ಗುಂಡುನೇನೋ ಫ್ರೆಶ್ ಅಪ್ ಮಾಡಾಯ್ತು, ಇನ್ನು ನಾನು ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿ ಫ್ರೆಶ್ ಅಪ್ ಆಗ್ಬಿಟ್ಟು ಒಳಗಡೆ ಬಂದು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಕಾವು ಬಂದು ನೇಲ್ ಪಾಲಿಶ್ ಹಾಕೊಡು ಅಂದ್ಲು. ಅವಳಿಗೂ ಕೂಡ ನೇಲ್ ಪಾಲಿಶ್ ಹಾಕೊಟ್ಟೆ. ಅದಾದ್ಮೇಲೆ ಪಟ ಪಟ ಅಂತ ರೆಡಿಯಾಗಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲಿಗಪ್ಪ ಅಂದ್ರೆ ಗಂಗಾಧರ್ ಬಸನಹಳ್ಳಿ ಅಂತೇಳಿ, ಅಲ್ಲಿ ಶಿವನ್ ಜಾತ್ರೆ ನಡೀತಿದೆ. ಆ ಶಿವನ್ ಜಾತ್ರೆ ನೋಡೋಕ್ಕೋಸ್ಕರ ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಸೇರಿ ಗಂಗಾಧರ್ ಬಸನಹಳ್ಳಿಗೆ ರೀಚ್ ಆದ್ವಿ. ಮತ್ತೆ ಗಂಗಾಧರ್ ಬಸನಹಳ್ಳಿಯಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಫೈನಲ್ ಆಗಿ ಜಾತ್ರೆಗೂ ಕೂಡ ರೀಚ್ ಆದ್ವಿ. ಆದ್ರೆ ನಾವು ಮಾಡಿದ ಫಸ್ಟ್ ಕೆಲಸ ಯಾವುದು ಅಂದ್ರೆ ಐಸ್ ಕ್ರೀಮ್ ತಿನ್ನೋದು. ನಾನು ಫಸ್ಟೇ ಹೇಳಿರ್ನಿಲ್ವಾ, ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಮೊದಲು ತಿನ್ಕೊಂಡೇ ಮಾಡಬೇಕು ಅಂತ ಹೇಳಿ ಹೋಗಿ ಇಬ್ರು ಒಂದೊಂದು ಫಲೂದಾ ತಗೊಂಡ್ವಿ. ಬರೀ ಇಂಥದೆಯಾ. ಅದಾದ್ಮೇಲೆ ಎಷ್ಟು ದೂರದಿಂದ ಕಾಣ್ತಿರುವ ದೇವಸ್ಥಾನ ಅಂದರೆ ಬೆಟ್ಟವ ಕೂಡ ಇವಾಗ ಹತ್ತಬೇಕು. ಅದು ಹತ್ತಕ್ಕೋಸ್ಕರ ಸ್ಲಿಪ್ಪರ್ ಎಲ್ಲ ಅಲ್ಲೇ ಬಿಟ್ಟು ಹಣ್ಣುಕಾಯಿ ಹೂವು ಎಲ್ಲ ತೊಗೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ಒಂದು 5 ನಿಮಿಷ 10 ಮಿನಿಟ್ಸ್ ಎಲ್ಲ ಮುಗಿತೆ. ತುಂಬ ಕಡಿಮೆ ಮೆಟ್ಲಿರೋದು. ಮತ್ತು ದೇವಸ್ಥಾನದಲ್ಲಿ ತುಂಬ ರಶ್ ಇರೋ ಕಾರಣದಿಂದ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಅದಾದಮೇಲೆ ಊಟ ಪ್ರಸಾದ ಕೊಡ್ತಿದ್ರು ಅಂತೇಳಿ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಕಡಲೆಪುರಿ ಮಿಸ್ ಮಾಡಿದ್ದು ಅಂತೇಳಿ ಕಡಲೆಪುರಿನೂ ತಂದ್ಕೊಂಡು ಅಮ್ಮ ಮನೇಲಿ ತಂಬಿಟ್ಟು ಮಾಡಿದ್ರು. ತಂಬಿಟ್ಟು ತಿನ್ಕೊಂಡು, ತಂಬಿಟ್ಟಿಲ್ಲದೆ ಶಿವರಾತ್ರಿನೇ ಕಂಪ್ಲೀಟ್ ಆಗಲ್ಲ ಅಲ್ವಾ. ಯಾರ್ಯಾರು ತಂಬಿಟ್ಟು ಮಾಡಿದ್ರಿ ಕಾಮೆಂಟಲ್ಲಿ ತಿಳಿಸಿ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ಲಾಗ್ನ ಏನು ಮಾಡ್ತಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ನಾನು ಇನ್ಸ್ಟಾ ಬಯೋದಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತೆ ಸಿಗೋ ಬಾಯ್.